ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾಗಲಕಾಯಿ ಜ್ಯೂಸ್ ಕುಡ್ದಾಗ ಮುಖಾನ್ ಯಾಕೆ ಹಾಗಿಟ್ಕೊಂಡಿದ್ಯಾ? ಶಾಕ್ ಆದ್ಯಾ? ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದ ಹಾಗಿದೆ ನಿನ್ ವರ್ತನೆ. ವಯಸ್ಸಿಗೆ ಬಂದಿರೋ ಹುಡುಗಿ ಮತ್ತೊಂದು ವರ್ಷ ಕಳೀತು ಅಂದ್ರೆ ಅಕ್ಕನ ಗಂಡನೇ ದಿಕ್ಕು ಅಂತ ಜನರು ಕೆಟ್ಟದಾಗ ಮಾತಾಡ್ತಾರೆ. ಹಾಗ್ ಮಾತಾಡೋರ್ ಬಾಯಿಗೆ ಬಿಸಿ ಎಣ್ಣೆ ಸುರಿತೀನಿ. ಸುಜಾತ ನಿಂತ್ಕೋ. ಅಬ್ಬಾ, ಏನ್ ನಿನ್ ಗೋಳು? ನನಗೆ ಗೊತ್ತಿರೋ ಒಂದು ಸಂಬಂಧ ಇದೆ. ಆ ಹುಡುಗನ್ಗೆ ಯಾವ ಬ್ಯಾಡ್ ಹ್ಯಾಬಿಟ್ಸು ಇಲ್ಲ, ಜೊತೆಗೆ ದೊಡ್ಡ ಮನೆ ಅವನು. ನಾಳೆ ಹುಡುಗಿನ ನೋಡೋದಕ್ಕೆ ಕರೆಸ್ತೀನಿ. ಅವನಿಗಿಷ್ಟ ಆದ್ರೆ ಅವ್ರ ಕುಟುಂಬದವ್ರಿಗೆ ಹೇಳಿ ಕಳಿಸ್ತೀನಿ. ಒಂದು ಪ್ರಯತ್ನ ಮಾಡೋಣ, ತಪ್ಪೇನಿದೆ? ಅಂತ ಸಂಬಂಧ ಮತ್ತೆ ಸಿಗಲ್ಲ. ಅವಳ ಸಂಪಾದನೆಯಲ್ಲಿ ಎಷ್ಟು ದಿನ ಬದುಕೋದೆ? ಯಾವತ್ತೋ ಒಂದಿನ ಅವಳ ದಾರಿ ಅವಳದ್ದು, ನಮ್ ದಾರಿ ನಮ್ದು ಅಲ್ವಾ? ಅವನಿ, ತಗೋ ಅರಿಶಿನದ ಹಾಲು ಕುಡಿ. ಸ್ವಲ್ಪ ಹೊತ್ತಾದ್ಮೇಲೆ ಊಟ ಮಾಡೋಣ. ನಿಮ್ ಬಾವ ಏನಂತಿದ್ದಾರೆ ಅಂದ್ರೆ? ಕೇಳಿಸ್ಕೊಂಡೆ ಅಕ್ಕ. ಅಪ್ಪ ಅಮ್ಮ ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ನನ್ನ ಗಂಡನ್ ಮನೆ ಕಳಿಸ್ತಿದ್ರು. ನನ್ ಗಂಡನ್ ಬುದ್ಧಿ ಒಳ್ಳೇದಿಲ್ದೇ ಇದ್ರು ಗಂಡು ದಿಕ್ಕು ಅವನೇ. ಈ ರೀತಿಯಲ್ಲಾದ್ರೂ ನಿನಗ್ ಸಂಬಂಧ ನೋಡೋದಕ್ಕೆ ಶುರು ಮಾಡ್ದ ಹಾಗಾಗತ್ತೆ. ಅದಲ್ಲ ಅಕ್ಕ, ನೋಡು, 4 ಮನೆ ಕೆಲಸ ಮಾಡಿ ಆದ್ರೂ ಕುಟುಂಬನ ನಾನ್ ನೋಡ್ಕೋತೀನಿ. ನಮ್ ಬಗ್ಗೆ ಯೋಚನೆ ಮಾಡಿ ನಿನ್ ಭವಿಷ್ಯನ ನಾಶ ಮಾಡೋಕ್ಕಾಗಲ್ಲ. ನಿನಗ್ ಒಳ್ಳೇದೇ ಆಗತ್ತೆ ಅಂತ ಅನ್ನಿಸ್ತಿದೆ. ಹುಡುಗ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನ್ ಬಲವಂತ ಮಾಡಲ್ಲ ಅವ್ನಿ. ಮೊದಲನೇ ಸರಿ ನಿನ್ ಮಾತ್ ನಂಬೇಕು ಅನ್ನಿಸ್ತಿದೆ. ಹುಡುಗನ್ನ ಬರೋಕ್ ಹೇಳು. ಸರಿ ಬಂಗಾರ. ಒಳಗಡೆ ಬನ್ನಿ.
ಏನೋ ಹೊಸದಾಗಿ ನೋಡ್ತಿದ್ದೀರಾ? ಇವತ್ತು ತುಂಬಾ ವಿಚಿತ್ರವಾಗಿದೆ. ಹೌದಾ? ಒಬ್ರಿಗೋಸ್ಕರ ಒಬ್ರು ಹುಟ್ಟಿರೋ ಹಾಗಿದೆ. ನಿಜವಾಗ್ಲೂನಾ? ಆ ಪ್ರಕೃತಿನೇ ನಮ್ಮನ್ನ ಒಂದ್ ಮಾಡಿದಾಗಿದೆ. ನಮ್ ಭೇಟಿಗೆ ಏನೋ ಅರ್ಥ ಇದೆ. ನಿಮ್ಗೂ ಕೂಡ ನನ್ನ ಹಾಗೆ ಅನ್ನಿಸ್ತಿದೀಯಾ? ಅವನ್ ತಬ್ಕೊಂಡಿರೋದು ನಮ್ಮಗಳನ್ನೇ ಅಲ್ವಾ? ಹೌದು ರೀ. ಅತ್ತೆ, ಮಾವ, ಎಲ್ರೂ ಹೊರಗಡೆ ಬನ್ನಿ. ಶ್ರೀಕರ್, ಶ್ರೀಕರ್, ಏನಾಗಿದ್ಯೋ ನಿನ್ಗೆ? ನನ್ ಉಸಿರು ತಾಕಿದ್ರೇನೆ ದೂರ ಹೋಗೋಷ್ಟು ಕೋಪ ಮಾಡ್ಕೋತಿದ್ದೆ. ಉಸಿರೇ ಬರ್ದಿರೋಷ್ಟು ಗಟ್ಟಿಯಾಗಿ ತಪ್ಕೊಂಡೆ. ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ ಮಾವ. ನಂಬ್ಲೇಬೇಕು ಕಾವ್ಯ, ಇದಕ್ ಅನ್ಸಲ್ಲ. 100ಕ್ಕೆ 100% ಸತ್ಯ. ಲೇ, ನನ್ ಗಂಟ್ಲು ಆರ್ದಾಗ್ಲೂ ನಾನು ಇಷ್ಟೊಂದು ಶಾಕ್ ಆಗ್ಲಿಲ್ಲ ಕಣೋ. ಯಾಕೆ ಹೀಗ್ ಮಾಡ್ದೆ ಶ್ರೀಕರ್? ಅಮ್ಮ, ಅದು ನಾನ್ ಹೇಳಾತೆ, ಜಾತ್ಕ ಆಚಾರ ಅಂತ ದಿನ ಕಳೀತಿದ್ ಹಾಗೆ ಕೊನೆಗೆ ಕಾವ್ಯ ಕೂಡ ಸಿಗಲ್ಲ ಅಂತ ರಿಯಲೈಸ್ ಆಗಿದೆ ಅನ್ಸುತ್ತೆ. ಈ ಪೃಥ್ವಿರಾಜ್ ಮನ್ಸೂನ್ ಮಾತನ್ನ ನೀನ್ ಹೇಳ್ದೆ ಸಿಸ್ಟರ್. ಯಾವ ವಯಸ್ಸಲ್ಲಿ ಏನ್ ಆಗ್ಬೇಕೋ ಆ ವಯಸ್ಸಲ್ಲಿ ಅದಾಗ್ಬೇಕತ್ತೆ. ಜನರೇಷನ್ ಸ್ಪೀಡ್ ಆಗಿದೆ. ನಿಮ್ಮ ಕಂಡೀಷನ್ಸು ಶ್ರೀಕರ್ ಸ್ಪೀಡ್ಗೆ ಬ್ರೇಕರ್ಸ್ ಆಗಿ ಬದಲಾಗಿದೆ ಅಷ್ಟೇ. ನನ್ ತಮ್ಮನ್ಗೆ ಕಾವ್ಯ ಅಂದ್ರೆ ಇಷ್ಟ ಅಮ್ಮ. ಕೊನೆಗ್ ನಡೆಯೋದು ಶ್ರೀಕರ್ ಕಾವ್ಯ ಮದ್ವೆನೆ. ಹಾಗೆ ನಡೆದ್ರೆ ಎಲ್ರೂ ಒಟ್ಟಿಗೆ ಇರ್ಬೋದು. ಏನಂತೀಯ ಬಾಮಾಯ್ದ? ನೀನಂತೂ ಮನೆ ಅಳಿಯ. ಇನ್ನು ಕಾಸು ಖರ್ಚಿಲ್ದೆ ಮಗಳು ಮದ್ವೆ ಆಯ್ತು ಅಂತಂದ್ರೆ ಬಜೆಟ್ ಚೆನ್ನಾಗಿ ವರ್ಕೌಟ್ ಆಗತ್ತೆ ಅಲ್ವಾ ಭಾವ? ಹುಟ್ಟಿದಾಗ ಎಲ್ರು ಕ್ಯಾವ್ 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 ಅಂತ ಅಳ್ತಾರೆ. ನೀನು ಕ್ಯಾಶ್ 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 ಅಂತ ಹತ್ತಿರ್ತೀಯ. ಮುಹೂರ್ತನ ನೋಡೋದಿಕ್ಕೆ ಪುರೋಹಿತ್ರನ ಕರೆಯದ ಅಮ್ಮ? ಸಾಕು, ನಿಲ್ಸಿ. ನಾನು ನನ್ನ ಮಗನ ಹತ್ರ ಮಾತಾಡ್ಬೇಕು. ಸ್ವಲ್ಪ ಸುಮ್ಮನೆ ನಿಂತ್ಕೋತೀರಾ? ದೊಡ್ಡ ಮಗ ಅವಸರ ಮಾಡಿ ಮದುವೆ ಮಾಡ್ಕೊಂಡ. ಮಗಳಿಗೆ ಜಾತಕ ಸರಿ ಹೊಂದಲಿಲ್ಲ. ನನ್ನ ಆಸೆ ಎಲ್ಲ ನಿನ್ನ ಮೇಲೆ ಅಂತ ಈ ಕುಟುಂಬಕ್ಕೆ ಗೊತ್ತು. ಅಮ್ಮನವ್ರು ನೆಲೆಸಿರೋ ಆ ಊರಿಗೆ ಗೊತ್ತು.
ಅಮ್ಮಂಗೆ ಮಾತು ಕೊಟ್ಟಿದ್ಯಲ್ಲ, ಯಾಕೋ ಯಾಕೋ ಹೀಗ್ ಮಾಡ್ದೆ? ಇವರೆಲ್ಲ ಹೇಳೋ ಹಾಗೆ ಮನಸ್ಸು ಬದಲಾಯ್ತಾ? ನಿನ್ನ ಉದ್ದೇಶ ಏನು? ಅಮ್ಮನ ಮಾತೆ ನನ್ನ ಮಾತು. ಆ ಮಾತೆ ಊರಿಗೆ ಕೊಟ್ಟಿರೋ ಮಾತು. ಸಾರಿ ಕಾವ್ಯ, ಅಕ್ಕನ ಮಗಳೇ ಹೊರತು ಯಾವತ್ತೂ ನಿನ್ನ ಲೈಫ್ ಪಾರ್ಟ್ನರ್ ಆಗಿ ನೋಡಿಲ್ಲ. ಈಗಷ್ಟೇ ಏನೋ ಒಬ್ಬರಿಗೋಸ್ಕರ ಒಬ್ರು ಹುಟ್ಟಿದೀವಿ, ನಮ್ಮನ್ನ ಪ್ರಕೃತಿ ಒಂದ್ ಮಾಡಿದೆ ಅಂತ ಏನೇನೋ ಹೇಳ್ತಿದ್ದೆ. ಯಾವುದೋ ಆಲೋಚನೆಯಲ್ಲಿ ಹಾಗೆ ಹೇಳಿದೆ. ವೆರಿ ವೆರಿ ಸಾರಿ. ಹೆಣ್ಣು ಹುಡುಗಿನ ತಬ್ಕೊಂಡು ಸಾರಿ ಅಂದ್ರೆ ಆಗೋಯ್ತಾ? ಎಂತ ಅನ್ಯಾಯ, ಎಂತ ಅನ್ಯಾಯ. ಗೊತ್ತಿಲ್ಲದೆ ಆಯ್ತು ಅಂತ ಹೇಳ್ದನಲ್ಲ, ಇಶ್ಯೂ ಮಾಡಬೇಡಿ, ಬಿಟ್ಬಿಡಿ. ಮನೇಲಿ ವಯಸ್ಸಿಗೆ ಬಂದಿರೋ ಹುಡುಗಿನ ಬಿಟ್ಟು ಸೊಸೆ ಎಲ್ಲಿಂದನೋ ಇಳಿದ್ ಬರ್ಬೇಕು ಅಂತ ನೋಡ್ತಿದ್ಯಾ? ಜಾತಕ ಸರಿ ಹೊಂದಿದ್ರೆ ಕಾವ್ಯನ ಬೇಡ ಅಂತಿದ್ವಾ? ಯಾಕೆ ಯಾಕೆ ಪದೇ ಪದೇ ಇದೇ ಮಾತಾಡ್ತೀಯಾ? ನಮ್ಮ ಕುಟುಂಬದ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಅಂತ ನಿನಗ್ ಗೊತ್ತಿಲ್ವಾ? ಲಕ್ಷ್ಮಣ ರೇಖೆನ ಸೀತೆ ದಾಟಿರಬಹುದು, ಆದ್ರೆ ಅಮ್ಮ ಹಾಕಿದ ರೇಖೆನ ಶ್ರೀಕರ್ ದಾಟೋದಿಲ್ಲ. ಅನವಶ್ಯಕವಾಗಿ ಆಸೆ ಪಡಬೇಡಿ. ಅಮ್ಮನ್ ಮಾತೆ ತನ್ ಮಾತು ಅನ್ಕೊಂಡಿರೋ ಶ್ರೀಕರ್ ಮಾತಲ್ಲಿ ತಡವರ್ಕೆ ಕಾಣಿಸ್ತಿದೆ. ಅವನ್ ಮನ್ಸು ಮಿತಿ ಮೀರಿರೋ ಹಾಗೆ ಕಾಣಿಸ್ತಾ ಇದೆ. ನಿನ್ ಕಡೆನೆ ತಿರುಗಿಸ್ಕೊಳ್ಳೋ ಪ್ರಯತ್ನದಲ್ಲಿರು. ನಿನಗೇನೆ 3 ಗಂಟೆ ಹಾಕ್ತಾನೆ. ಸುಮ್ಮನೆ ಲಾಭ ಇಲ್ದೇ ಇರೋ ಸಲಹೆ ಕೊಡಬಾರ್ದು ಲಾವಣ್ಯ. ಒಳಗಡೆ ಬಾ. ಸಿಸ್ಟರ್ ಹೇಳ್ದಾಗೆ ಶ್ರೀಕರ್ನಲ್ಲಿ ಏನೋ ವ್ಯತ್ಯಾಸ ಕಾಣಿಸ್ತಿದೆ ವಸಂತ. ನಿನ್ನ ಹೆಸರು ಗೊತ್ತಿಲ್ಲ, ನೀನ್ ಎಲ್ಲಿರ್ತೀಯೋ ಗೊತ್ತಿಲ್ಲ. ಮಿಂಚಿನ ಹಾಗೆ ಮಿಂಚಿ ಮಾಯ ಆಗೋದೆ. ಮೊದಲನೇ ನೋಟದಲ್ಲೇ ಇಷ್ಟ ಆಗೋಷ್ಟು. ಅಲ್ಲ, ನಿನ್ ಜೊತೆ ಪ್ರೀತಿಲ್ ಬೀಳೋ ಅಷ್ಟು ಬದಲಾಯಿಸ್ಬಿಟ್ಟೆ. ಇನ್ ಸಾಕು. ಬರ್ತಿರೋರ್ಗೆ ನಾನ್ ಇಷ್ಟ ಆಗ್ಬೇಕಾ ಅಥವಾ ನನ್ನ ಅಲಂಕಾರನಾ? ಇದೆಲ್ಲ ಹುಡ್ಗಿ ನೋಡೋಕ್ ಬಂದಾಗ ಫಾರ್ಮ್ಯಾಲಿಟಿ ಬಿಟ್ರೆ ನಿನ್ನ ಅಂದದ್ ಮುಂದೆ ಈ ಅಲಂಕಾರ ಎಲ್ಲಿ ಹೇಳು? ಅಯ್ಯೋ, ನಿಮ್ ಭಾವ ಸ್ವೀಟ್ಸ್ ತಗೊಂಡ್ ಬರೋದನ್ ಮರ್ತ್ ಹೋಗಿದ್ದಾರೆ. ನಾನ್ ಹೋಗಿ ತಗೊಂಡ್ ಬರ್ತೀನಿ. ಯಾಕೆ ಹೀಗಿದೆಯಾ ಚಿಕ್ಕಮ್ಮ? ನಾನ್ ಮದ್ವೆ ಆದ್ರೆ ಅಮ್ಮಂಗೂ ನಿಂಗೂ ದೂರ ಆಗ್ಬೇಕಾಗತ್ತೆ. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಹಾ, ನೀವಾ? ಬನ್ನಿ ಬನ್ನಿ. ನಿಮ್ಮಂತ ರಿಚ್ ಪರ್ಸನ್ಸು ನಮ್ಮಂತ ಪೂರ್ ಪರ್ಸನ್ಸ್ ಮನೆಗೆ ಬರೋದೇ ನಿಜವಾಗ್ಲೂ ನಮ್ಮ ಅದೃಷ್ಟ. ಬನ್ನಿ 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 ಬನ್ನಿ, ಒಳಗೆ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಒಂದ್ ನಿಮಿಷ. ಸುಜಾತ, ಹುಡುಗ ಬಂದಿದ್ದಾರೆ, ಹುಡುಗಿನ ಕರ್ಕೊಂಡ್ ಬಾ. ನನ್ನ ನಾದಿನಿ ಅಂತ ಹೇಳ್ಕೋತಿಲ್ಲ, ಆದ್ರೆ ಲೈವ್ ಆಗಿ ನೋಡಿದ್ರಿ ಅಂದ್ರೆ ದೇವ ಕನ್ಯನ್ ನೋಡ್ದಂಗೆ ಶಾಕ್ ಆಗೋಗ್ತೀರಾ. ಸುಜಾತ, ಬರ್ತಿದ್ದೀರಾ?
ಸ್ವೀಟ್ಸ್ ತಗೊಂಬರಕ್ಕಂತ ಹೋಗಿದಾರಪ್ಪ. ಓ ಚಿಕ್ಕಮ್ಮ ರೆಡಿ ಆಗಿದ್ದಾಳಾ? ಬರೋದಕ್ಕೆ ಹೇಳು. ಭಾವನಿ, ಕೂತ್ಕೋ ಅವನಿ. ಅರೆ ಕೂತ್ಕೋ. ಹುಡುಗನ ಹೆಸರು ಅಜಯ್, ತುಂಬಾ ದೊಡ್ಡ ಶ್ರೀಮಂತ. ಹಾಯ್ ಅವನಿ, ತಲೆ ಎತ್ತಿ ನೋಡೋಕ್ ಹೇಳು. ಇದು ಮೊದಲನೇ ಸಂಬಂಧ, ಅದಕ್ಕೆ ಸ್ವಲ್ಪ ಭಯ ಪಡ್ತಿದ್ದಾಳೆ. ಒಂದ್ಸರಿ ನೋಡೋದಕ್ಕೆ ಹೇಳು. ನೋಡವನಿ. ನನಗೆ ತುಂಬಾ ಇಷ್ಟ ಆಗೋದ್ಲ. ವಧು ದಕ್ಷಿಣೆ ಕೊಟ್ಟು ಮದ್ವೆ ಆಗ್ತೀನಿ. ಮಹಾಪ್ರಸಾದ ಸರ್, ಮಹಾಪ್ರಸಾದ. ನಾನು ಇಷ್ಟ ಆದ್ನೋ ಇಲ್ವಾ ಕೇಳು. ಅವನಿ, ಹುಡುಗ ಇಷ್ಟ ಆದ್ನಾ? ಮತ್ತೆ ನನ್ ವಿಷಯ ಏನು? ಯಾರವನು? ನಿನಗಿಂತ ಮುಂಚೆ ಹುಡುಗಿನ ನೋಡಕ್ ಬರ್ಬೇಕಾಗಿದ್ದವನೊಬ್ರು. ವಾಟ್? ನಿನ್ ನಾದ್ನಿ ಫೋಟೋ ನೋಡಿದ ದಿನನೇ ಫಿಕ್ಸ್ ಮಾಡು ಅಂತ ಹೇಳಿದ್ರೆ ಸರಿ ಅಂತ ಅಂದೆ. ನನ್ನ ಹತ್ರ 25,000 ತಗೊಂಡೆ. ಮತ್ತೆ ಇದೇನು? ಅಂದ್ರೆ ಅದು. ಹಲೋ, ನೀವೇ ಮಾತಾಡ್ಕೊಂಡ್ರೆ ನನ್ನನ್ನೇನ್ ಮುಟ್ಟಾಳ ಅನ್ಕೊಂಡ್ರ? ನಿನ್ ನಾದಿನ ನನಗೆ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿ ನನ್ನ ಹತ್ರ 50,000 ಕಿತ್ಕೊಂಡಿದ್ಯಾ. ಇವಾಗೇನ್ ಡ್ರಾಮಾ ಮಾಡ್ತಾ ಇದೀಯಲ್ಲ? ನನ್ನ ಹತ್ರ 1 ಲಕ್ಷ ಇಸ್ಕೊಂಡಿದ್ದಾನೆ. ಏನೋ ಆಟ ಆಡ್ತಾ ಇದ್ಯಾ? ಇರಿ ಸರ್, ಇರಿ ಸರ್, ಇರಿ ಸರ್, ಎಲ್ರೂ ಸರಿ ಕನ್ಫ್ಯೂಸ್ ಮಾಡಬೇಡಿ. ಆಗಿರೋದನ್ನ ಬಿಟ್ಬಿಡಿ. ಆಗ್ಬೇಕಾಗಿರೋದನ್ನ ಹೇಳ್ತೀನಿ, ಅದನ್ನ ಕೇಳಿಸ್ಕೊಳ್ಳಿ. ನಿಮ್ಮಲ್ಲಿ ಯಾರು ಹೆಚ್ಚು ವಧು ದಕ್ಷಿಣೆ ಕೊಡ್ತಾರೋ ಅವರಿಗೆ ನನ್ನ ನಾದ್ನಿನ ಕೊಟ್ಟು ಮದುವೆ ಮಾಡ್ತೀನಿ. ನಾನು 1 ಲಕ್ಷ ಕೊಡ್ತೀನಿ. ಅಯ್ಯ, ನಾನು 2 ಲಕ್ಷ ಕೊಡ್ತೀನಿ. ಈ 2 ಸರಿ ಹೋಗಲ್ಲ ರೀ. 5 lakhs ಕೊಡ್ತೀನಿ. ನನ್ನ ನಾದಿನಿ ಅಂದಕ್ಕೆ ಆಸ್ತಿನ್ ಮಾರ್ಕೊಂಡ್ರು ಕಮ್ಮಿನೇ. ಫೈನಲ್ ಆಗಿ ನಾನೊಂದು ಮಾತು ಹೇಳ್ತೀನಿ. ಯಾರು 25 ಲಕ್ಷ ಕೊಡ್ತಿರೋ ಅವರಿಗೆ ನನ್ನ ನಾದ್ನಿ. ಇನ್ನೊಂದು ಕ್ಷಣ ನನ್ ಮನೇಲಿದ್ರೆ ಮೊದಲು ನಿಮ್ಮನ್ ಸಾಯಿಸಿ ಆಮೇಲೆ ನನ್ ಗಂಡನ್ ಸಾಯಿಸ್ತೀನಿ. ಲೇ ನರಸಿಂಹ, ನಮ್ ದುಡ್ಡು ಪೂರ್ತಿ ನಮಗೆ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿನ್ ಕತೆ ಮುಗಿಸ್ತೀವಿ. ಅಯ್ಯೋ ದೇವರೇ, ಅದು 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 ನಾನೀಗ್ಲೇ ಬರ್ತೀನಿ. ಸಂಬಂಧ ನೋಡೋ ಹೆಸರಲ್ಲಿ
ನನ್ ಗಂಡ ನಿನ್ನ ಅಂಗಡಿಯಲ್ಲಿರೋ ಬೊಂಬೆಗೆ ಬೆಲೆ ಕಟ್ಟೋ ಹಾಗೆ ಬೆಲೆ ಹೇಳ್ತಿದ್ರೆ ಯಾಕೆ ಯಾಕೆ ನೀನ್ ಸುಮ್ನೆ ನಿಂತಿದ್ದೆ? ನಿನ್ಗೋಸ್ಕರನೇ ಅಕ್ಕ.